ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಧನು ರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಜೊತೆಗೆ ಪಾಲ್ಗುಣಿ ಅಮಾವಾಸ್ಯೆ ಇದೆ, ಇದರ ಜೊತೆಗೆ ಸೂರ್ಯಗ್ರಹಣ ಇದೆ, ರಾಹುಗ್ರಸ್ತ ಇದೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಪ್ರಭಾವ ಇರಲಿದೆ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಧನುರಾಶಿಯವರು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಅಪ್ ಮಾಡಬೇಕು. ಇದರಿಂದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ನಾವು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸ್ನೇಹಿತರೆ, ಶನಿದೇವರ ಅನುಗ್ರಹ ನಿಮ್ಮ ಮೇಲಿರಬೇಕು, ಶಿವನ ಅನುಗ್ರಹ ನಿಮ್ಮ ಮೇಲಿರಬೇಕು. ಅಡೆತಡೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಓಕೆ, ತಡ ಮಾಡೋದು ಬೇಡ, ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ. ಗ್ರಹಗಳು ಹೇಗಿರಲಿದೆ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನುರಾಶಿಯವರಿಗೆ ಮೊದಲನೇದಾಗಿ ಶನಿ 4ನೇ ಮನೆಯಲ್ಲಿ ಮೀನದಲ್ಲಿ ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ದೇಶೀಯ ಒತ್ತಡ ಮತ್ತು ಆಸ್ತಿ ವಿಳಂಬಗಳು. ಇನ್ನು ಮಂಗಳ 2ನೇ ಮನೆಯಲ್ಲಿ, ನಂತರ 3ನೇ ಮನೆಗೆ ಸ್ಥಳಾಂತರಗೊಂಡು ಹಣಕಾಸಿನ ಭಾಷಣ, ನಂತರ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಅನುಕೂಲಕರಾಗಿರುತ್ತದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯ 3ನೇ ಮನೆಯಲ್ಲಿ ಕುಂಭದಲ್ಲಿ, ಇದು ನಿಮಗೆ ಒಂಥರ ಧೈರ್ಯ ಮತ್ತು ಸರ್ಕಾರದ ಬೆಂಬಲ ಸಿಗಲಿದೆ. ಇನ್ನು ಬುಧ 3ನೇ ಮನೆಯಲ್ಲಿ ಕುಂಭದಲ್ಲಿ, ಬರವಣಿಗೆ, ಮಾಧ್ಯಮ ಮತ್ತು ಸಣ್ಣ ಪ್ರಯಾಣ ಅಂತಲೇ ಹೇಳ್ಬೋದು. ಇನ್ನು ಗುರು ಪ್ರಭು ಸ್ನೇಹಿತರೆ 7ನೇ ಮನೆಯಲ್ಲಿ ಮಿಥುನದಲ್ಲಿ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಅಂದರೆ ವ್ಯವಹಾರ, ಬೆಳವಣಿಗೆ ಮತ್ತು ವೈವಾಹಿಕ ಆನಂದ ಅಂತಲೇ ಹೇಳ್ಬೋದು. ಇದು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಧನುರಾಶಿಯವರಿಗೆ ಗ್ರಹ ಸ್ಥಿತಿಗಳು ಹೀಗಿರಲಿದೆ ಸ್ನೇಹಿತರೆ. ಇದರಿಂದ ಒಟ್ಟಾರೆ ಭವಿಷ್ಯ ಹೇಗಿರಲಿದೆ ಈ ತಿಂಗಳು ಅಂದರೆ ಏತಾತ್ಮ ದೈತ್ಯ ನಿಮ್ಮ 3ನೇ ಮನೆಯಲ್ಲಿ ಸ್ನೇಹಿತರೆ ಕುಂಭ ಗ್ರಹಗಳು ಸೂರ್ಯ, ಬುಧ, ಶುಕ್ರ, ಮಂಗಳ, ರಾಹು ಈ ಗ್ರಹಗಳು ಬೃಹತ್ ಸಭೆ ರೂಪುಗೊಳ್ಳುತ್ತಿದೆ. 3ನೇ ಮನೆಯಲ್ಲಿ ಧೈರ್ಯ, ಉಪಕ್ರಮ ಮತ್ತು ಸಂವಹನವನ್ನು ಆಳುತ್ತದೆ. ನೀವು ನಿರಂತರವಾಗಿ ಚಲಿಸುತ್ತಿರುವುದನ್ನು, ಸಭೆಗಳಿಗೆ ಹಾಜರಾಗುವುದನ್ನು, ಕಡಿಮೆ ದೂರ ಪ್ರಯಾಣಿಸುವುದನ್ನು ಮತ್ತು ನೆಟ್ವರ್ಕನ್ನು ಕಂಡುಕೊಳ್ಳುವಿರಿ. ನಿಮ್ಮ ಮಾತುಗಳಿಂದ ಇತರರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವು ಉತ್ತುಂಗದಲ್ಲಿ ಇರುತ್ತದೆ ಅಂತಲೇ ಹೇಳಬಹುದು. ಇನ್ನು ಫೆಬ್ರವರಿ 2026 ನಿಮಗೆ ಹೆಚ್ಚಿನ ಆಕ್ವಿನ್ ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಗುರು 7ನೇ ಮನೆಯಲ್ಲಿ ಬಲವಾಗಿ ಸ್ಥಾನ ಪಡೆದಿದ್ದು ನಿಮ್ಮ ಲಗ್ನದ ಮೇಲೆ ಪರೋಪಕಾರಿ ಅಂಶವನ್ನು ಬೀರುತ್ತಾನೆ. ಇದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವ, ಆಶಾವಾದ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ. ಇದಕ್ಕೆಲ್ಲ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರದ ಬಗ್ಗೆ. ಮೊದಲನೇದಾಗಿ ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರದಲ್ಲಿ ಸ್ನೇಹಿತರೆ ಲಾಭ ಇದೆ. ಆದರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ. ಅದು ನಿಮ್ಮ ಸ್ನೇಹಿತರಾಗಲಿ ಅಥವಾ ನೀವು ಒಡ ಹುಟ್ಟಿದವರಾಗಲಿ, ಇನ್ನು ಹೊರಗಿನವರಾಗಲಿ ಸ್ನೇಹಿತರೆ, ಯಾರನ್ನೂ ಕುರುಡರಾಗಿ ನಂಬೇಡಿ. ಅದು ಹಣಕಾಸಿನ ವಿಚಾರದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ಹೂಡಿಕೆಯನ್ನು ಮಾಡಬೇಕಾ, ಕಣ್ಣು ಮುಚ್ಕೊಂಡು ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ. ಈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳಬಹುದು. ಇಲ್ಲ ಏನಾದರೂ ಖರೀದಿ ಮಾಡಬೇಕಾ, ಖಂಡಿತವಾಗಿಯೂ ಖರೀದಿ ಮಾಡಿ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಮಾಧ್ಯಮ, ಪತ್ರಿಕೋದ್ಯಮ, ಮಾರಾಟ, ಮಾರ್ಕೆಟಿಂಗ್ ಮತ್ತು IT ವೃತ್ತಿಪರರಿಗೆ ಇದು ಅತ್ಯುತ್ತಮ ತಿಂಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ ವ್ಯಾಪಾರ ಮಾಲೀಕರಿಗೆ 7ನೇ ಮನೆಯಲ್ಲಿ ಗುರು ಇರುವುದರಿಂದ ಗಣನೀಯ ಲಾಭವಾಗುತ್ತದೆ. ಈ ತಿಂಗಳು ರೂಪುಗೊಳ್ಳುವ ಹೊಸ ಪಾಲುದಾರಿಕೆಗಳು ಲಾಭದಾಯಕ ಮತ್ತು ದೀರ್ಘಕಾಲೀನವರೆಗೆ ಇರುತ್ತದೆ.
ನೀವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಬಹುದು. ಅದ್ಯಾಗೋ ನಿಮ್ಮ ಕೆಲಸವು ರಿಯಲ್ ಎಸ್ಟೇಟ್ ಅಥವಾ ನಿರ್ಮಾಣಕ್ಕೆ ಸಂಬಂಧಿಸಿದರೆ 4ನೇ ಮನೆಯಲ್ಲಿ ಶನಿಯು ಕೆಲವು ವಿಳಂಬಗಳಿಗೆ ಕಾರಣವಾಗಬಹುದು. ಮೂಲಸೌಕರ್ಯ ಯೋಜನೆಗಳಲ್ಲಿ ತಾಳ್ಮೆ ಅಗತ್ಯ, ಆದರೆ ಡಿಜಿಟಲ್ ಯೋಜನೆಗಳು ಹಾರುತ್ತವೆ ಸ್ನೇಹಿತರೆ. IT ಮಾರ್ಕೆಟಿಂಗ್ ಮಾಡುವವರಿಗೆ ವೃತ್ತಿಪರರಿಗೆ ಇದು ಉತ್ತಮ ತಿಂಗಳು ಒಂದೇ. ಯಾಕಂದರೆ 3ನೇ ಮನೆಯ ಸ್ನೇಹಿತರೆ ಸ್ಪೆಲಿಯಂ ನಿಮ್ಮ ಸಂವಹನ ಕೌಶಲ್ಯವನ್ನು ವರ್ತಿಸುತ್ತದೆ. ನೀವು ಪ್ರಸ್ತುತಿ ನೀಡಬೇಕಾದರೆ, ಪ್ರಸ್ತಾವನೆಯನ್ನು ಬರೆಯಬೇಕಾದರೆ ಅಥವಾ ಸಾಮಾಜಿಕ ಮಾಧ್ಯಮ ಬರೆಯಬೇಕಾದರೆ, ಅಭಿನಯವನ್ನು ಪ್ರಾರಂಭಿಸಬೇಕಾದರೆ ಯಶಸ್ಸು ಖಚಿತ ಅಂತಲೇ ಹೇಳಬಹುದು. ನೀವು ಪೂರ್ವಭಾವಿಯಾಗಿರುತ್ತೀರಿ ಮತ್ತು ಲಾಭದಾಯಕ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತೀರಿ ಸ್ನೇಹಿತರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃತ್ತಿ ಬದಲಾವಣೆಗೆ ಸ್ನೇಹಿತರೆ ಉತ್ತಮ ತಿಂಗಳಿದೆ. ಆದರೆ 23ನೇ ತಾರೀಕು ನಂತರ ಸ್ನೇಹಿತರೆ ಈ ಬದಲಾವಣೆ ಉತ್ತಮವಾಗಿರಲಿದೆ. ಇನ್ನು ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನ ಮತ್ತು ಪ್ರೇಮ ಜೀವನ ಹೇಗಿರಲಿದೆ ಅಂದರೆ ಮದುವೆ ಮತ್ತು ಸಂಬಂಧಗಳಿಗೆ ಇದು ಅತ್ಯುತ್ತಮ ಸಮಯಗಳಲ್ಲಿ ಒಂದಾಗಿದೆ. 7ನೇ ಮನೆಯಲ್ಲಿ ಗುರುವು ದಂಪತಿಗಳಿಗೆ ಅಂತಿಮ ಆಶೀರ್ವಾದ, ವಿವಾದಗಳು ಬಗೆಹರಿಯುತ್ತವೆ, ತಿಳುವಳಿಕೆ ಆಳವಾಗುತ್ತದೆ ಮತ್ತು ನೀವು ಒಟ್ಟಾಗಿ ಗುಣಮಟ್ಟದ ಸಮಯವನ್ನು ಆನಂದಿಸುವಿರಿ. ನೀವು ಒಟ್ಟಾಗಿದ್ದರೆ ಅಥವಾ ಒಂಟಿಯಾಗಿದ್ದರೆ ನೀವು ಸೂಕ್ತ ಸಂಗಾತಿಯನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಬಹುಶಃ ಒಡ ಹುಟ್ಟಿದವರ ಮೂಲಕ ಅಥವಾ ನೆರೆಹೊರೆಯವರ ಮೂಲಕ 3ನೇ ಮನೆಯ ಸಂಪರ್ಕ ಹೆಚ್ಚಾಗಲಿದೆ ಸ್ನೇಹಿತರೆ. ಇನ್ನು ವೈವಾಹಿಕ ಜೀವನದಲ್ಲಿ ಹೇಗಿರಲಿದೆ ಅಂದರೆ ಅದ್ಯಾಗೋ ಒಡ ಹುಟ್ಟಿದವರೊಂದಿಗಿನ ಸಂಬಂಧವು ಜಟಿಲವಾಗಿರಬಹುದು. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು 17ನೇ ತಾರೀಕು ನಂತರ. ಇದರಿಂದ ಆದಷ್ಟು ಏನು ಗ್ರಹಗಳು ಸೂಚಿಸುತ್ತಿದೆ ಅಂದರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ, ಒಳಿತಾಗಲಿದೆ ಎಂದು ತಿಳಿಸ್ತಾ ಇದೆ ಸ್ನೇಹಿತರೆ. 3ನೇ ಮನೆಯು ಅತ್ಯಂತ ಸಕ್ರಿಯವಾಗಿದ್ದು ಶುಭ ಗ್ರಹಗಳೊಂದಿಗೆ ಮಂಗಳ, ರಾಹು ದುಷ್ಟ ಪ್ರಭಾವಗಳನ್ನು ಹೊಂದಿದೆ. ತಿಂಗಳ ಕೊನೆಯಲ್ಲಿ ನೀವು ನಿಮ್ಮ ಹಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗೆ ಬಿಸಿ ವಾದ ವಿವಾದವನ್ನು ಹೊಂದಿರಬಹುದು. ಆದಷ್ಟು ತಾಳ್ಮೆಯಿಂದ ವರ್ತಿಸಿ, ಮಾತಿನಲ್ಲಿ ಒಂದು ನಿಗಾ ಇರಲಿ ಸ್ನೇಹಿತರೆ. ಏಕೆಂದರೆ ಮನಸ್ತಾಪಗಳು ಬಂದಿದ್ದಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಇದೆ. ಅಲ್ಲದೆ 4ನೇ ಮನೆಯಲ್ಲಿ ಶನಿಯು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಗಮನ ನೀಡಬೇಕಾಗಿ ಬರಬಹುದು ಎಂದು ಸೂಚನೆಯನ್ನು ಕೊಡ್ತಾ ಇದೆ. ಅಥವಾ ನಿಮ್ಮ ರೋಮಾಂಚಕಾರಿ ಸಾಮಾಜಿಕ ಜೀವನಕ್ಕೆ ಹೋಲಿಸಿದರೆ ಮನೆಯ ವಾತಾವರಣವು ನಿರಾಸವಾಗಿರಬಹುದು ಎಂದು ಸೂಚಿಸುತ್ತಾ ಇದೆ ಸ್ನೇಹಿತರೆ. ನಿಮ್ಮ ತಾಯಿಯ ಆರೋಗ್ಯ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ ಸ್ನೇಹಿತರೆ. ಮಕ್ಕಳ ವಿಷಯ ಬಗ್ಗೆ ಸಂತೋಷವನ್ನು ಪಡಲಿದ್ದೀರಿ. ಮಕ್ಕಳ ಭವಿಷ್ಯ ಕೂಡ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಧನುರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ನಿಮ್ಮ ರಾಶಿಯಲ್ಲಿ ಗುರುವಿನ ರಕ್ಷಣಾತ್ಮಕ ಅಂಶದಿಂದಾಗಿ ನೀವು ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ನೀವು ಆಶಾವಾದಿ ಮತ್ತು ಚೈತನ್ಯಶೀಲರಾಗುತ್ತೀರಿ. ಅದ್ಯಾವುದು 3ನೇ ಮನೆಯ ಭಾರಿ ಪ್ರಭಾವವು ಭುಜಗಳು, ತೋಳುಗಳು ಅಥವಾ ಕಿವಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. 4ನೇ ಮನೆಯಲ್ಲಿ ಸ್ನೇಹಿತರೆ ಶನಿ ಇರುವುದು ಇಲ್ಲಿ ಮುಖ್ಯ ಕಾಳಜಿ. ಇದು ಎದೆಯಲ್ಲಿ ಬಿಗಿತ ಅಥವಾ ಹೆಚ್ಚಾಗಿ ಭಾವನಾತ್ಮಕ ಭಾರ ಅಥವಾ ಮನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಆತಂಕವನ್ನು ಉಂಟು ಮಾಡಬಹುದು. ನೀವು ಮನೆಯಲ್ಲಿ ಉಸಿರುಗಟ್ಟಿದ ಅನುಭವವನ್ನು ಅನುಭವಿಸಬಹುದು ಮತ್ತು ಹೊರಗೆ ಕೆಲಸ ಮಾಡುವಾಗ ಸ್ವತಂತ್ರ ಅನುಭವವನ್ನು ಪಡೆಯಬಹುದು. ಹೆಚ್ಚಿನ ಚಟುವಟಿಕೆಯ ಮಟ್ಟಗಳು, ವಾಯುಚಿಹ್ನೆಗಳಲ್ಲಿ ಗ್ರಹಗಳು ತಿಂಗಳ ಅಂತ್ಯದ ವೇಳೆಗೆ ಬರ್ನ್ಔಟ್ ಅಥವಾ ನರಗಳ ಬಳಲಿಕೆಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸ್ನೇಹಿತರೆ ನರಗಳ ಸ್ನಾಯು ಸೆಳೆತದಿಂದ ಸಾಕಷ್ಟು ಅಪಘಾತಗಳನ್ನು ಸೂಚಿಸುತ್ತಿದೆ, ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ. ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಅಡುಗೆ ಮನೆಯಿಂದಲೂ ಸ್ನೇಹಿತರೆ ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ಇರಲಿ. ನಿಮ್ಮ ಮೇಲೆ ಒಂದು ನಿಗಾ ಇರಲಿ ಸ್ನೇಹಿತರೆ. ಇದಕ್ಕೆಲ್ಲ ಸಮಸ್ಯೆಗಳಿಗೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಆ ಪರಿಹಾರವನ್ನು ಮಾಡುವುದರಿಂದ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಪ್ರತಿದಿನ ಲಘು ವ್ಯಾಯಾಮವನ್ನು ಮಾಡಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ತಿನ್ನಿ ಸ್ನೇಹಿತರೆ. ಇದು ನಾರಿನಂಶ ಇರುತ್ತದೆ. ಸೊ ಹಾಗಾಗಿ ನರಗಳಿಗೆ ಒಳ್ಳೆಯದು. ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಯಿರಿ, ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಬೇಕು ಅಂದರೆ ಇಂದಿನಿಂದ ಈ ದಿನಚರಿಯಲ್ಲಿ ಇದನ್ನೆಲ್ಲ ಅಳವಡಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಧನುರಾಶಿಯವರು ನೆನಪಿನಲ್ಲಿಟ್ಕೊಳ್ಳಿ.
ಇನ್ನು ಅದೇ ರೀತಿ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನ ನೋಡೋದಾದರೆ, ಮೂರನೇ ಮನೆಯ ಚಟುವಟಿಕೆಯು ಒಡ ಹುಟ್ಟಿದವರು, ನೆರೆಯವರು ಅಥವಾ ಆನ್ಲೈನ್ ಉದ್ಯಮಗಳ ಮೂಲಕ ಲಾಭವನ್ನು ಸೂಚಿಸುತ್ತದೆ. ನೀವು ಸ್ವತಂತ್ರ ಉದ್ಯೋಗಿ ಅಥವಾ ವಿಷಯ ರಚನಾತ್ಮಕವಾಗಿದ್ದರೆ ಸ್ನೇಹಿತರೆ ಆದಾಯದಲ್ಲಿ ಏರಿಕೆಯನ್ನು ನಿರೀಕ್ಷಿಸಿ. ಅದ್ಯಾಗೋ ಆಸ್ತಿ ಹೂಡಿಕೆಗಳೊಂದಿಗೆ ಜಾಗರೂಕರಾಗಿರಿ. ನಾಲ್ಕನೇ ಮನೆಯಲ್ಲಿ ಶನಿಯು ಭೂಮಿ ವ್ಯವಹಾರಗಳು ಅಥವಾ ಮನೆ ನವೀಕರಣಗಳಲ್ಲಿ ಹಣ ಸಿಲುಕಿಕೊಳ್ಳಬಹುದು ಎಂದು ಸೂಚಿಸುತ್ತದೆ. ದ್ರವ್ಯತೆ ಲಭ್ಯವಿರುತ್ತದೆ ಸ್ನೇಹಿತರೆ. ಆರ್ಥಿಕವಾಗಿ ವಿಷಯಗಳು ಸ್ಥಿರವಾಗಿ ಕಾಣುತ್ತವೆ ಮತ್ತು ಮೇಲ್ಮುಖ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಗುರುವು ನಿಮ್ಮ 11ನೇ ಮನೆಯನ್ನು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಇದು ನಿಮ್ಮ ಜಾಲವು ನಿಮಗೆ ಹಣವನ್ನು ತರುತ್ತದೆ ಎಂದು ಖಚಿತಪಡಿಸುತ್ತದೆ. ಮೊದಲ 3-4 ವಾರಗಳು ನಿಮ್ಮ 2ನೇ ಮನೆಯಲ್ಲಿ ಸಂಪತ್ತು ಮಂಗಳ ಗ್ರಹವಿರುವುದರಿಂದ ಇದು ಗಳಿಸುವ ಬಯಕೆಯನ್ನು ಸೃಷ್ಟಿಸುತ್ತದೆ. ಆದರೂ ಇದು ನಿಮ್ಮನ್ನು ಕುಟುಂಬಕ್ಕಾಗಿ ಹಠಾತ್ತನೆ ಖರ್ಚು ಮಾಡುವಂತೆ ಮಾಡುತ್ತದೆ. ನಿಮ್ಮ ತಾಯಿಯ ಆರೋಗ್ಯ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಖರ್ಚನ್ನು ಮಾಡಲಿದ್ದೀರಿ ಸ್ನೇಹಿತರೆ. ಅನಗತ್ಯ ಖರ್ಚು ಬೇಡ. ಇನ್ನು ವಾಹನ, ಆಸ್ತಿ, ಪ್ರಾಪರ್ಟಿ, ಮನೆಯನ್ನು ಖರೀದಿ ಮಾಡುವಂತಹ ಕನಸು ಸದ್ಯದಲ್ಲೇ ನೆರವೇರಲಿದೆ ಸ್ನೇಹಿತರೆ. ನಿಮ್ಮ ಆಸೆಯಂತೆ ಈಡೇರಲಿದೆ ಅಂತಲೇ ಹೇಳಬಹುದು. ಎಲ್ಲದಕ್ಕೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ವಿದ್ಯಾರ್ಥಿಗಳಿಗೆ ಅದ್ಯಾಗೋ ಸಾಂಪ್ರದಾಯಿಕ ಶೈಕ್ಷಣಿಕ ಅಧ್ಯಯನಕ್ಕೆ ಶಾಲಾ ಕಾಲೇಜು 4ನೇ ಮನೆಯಲ್ಲಿ ಶನಿಯು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಮನೆಯ ವಾತಾವರಣವು ತುಂಬ ಗದ್ದಲ ಅಥವಾ ಅಧ್ಯಯನ ಮಾಡಲು ಅಡ್ಡಿಯಾಗಬಹುದು. ಗಮನ ಹರಿಸಲು ಗ್ರಂಥಾಲಯ ಅಥವಾ ಸ್ನೇಹಿತರ ಮನೆಗೆ ಹೋಗುವುದು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳು 9ನೇ ಮನೆಯಲ್ಲಿ ಕೇತು ತಮ್ಮ ಪ್ರಮುಖ ವಿಷಯದ ಬಗ್ಗೆ ಗೊಂದಲಕ್ಕೊಳಗಾಗಬಹುದು. ನಿಮ್ಮ ಮಾರ್ಗಕ್ಕೆ ಅಂಟಿಕೊಳ್ಳಿ ಮತ್ತು ಮಾರ್ಗದರ್ಶಕರ ಸಲಹೆಯನ್ನು ಪಡೆಯಿರಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳು ಬಹುಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಂಡುಕೊಳ್ಳುತ್ತಾರೆ. ಪ್ರಾಯೋಗಿಕ ಕೌಶಲ್ಯಗಳು, ಭಾಷೆಗಳು ಅಥವಾ ಅಲ್ಪಾವಧಿಯ ಕೋರ್ಸ್ಗಳನ್ನು ಕಲಿಯಲು 3ನೇ ಮನೆಯ ಶಕ್ತಿಯು ಅದ್ಭುತವಾಗಿದೆ. ನೀವು ಕೋಡಿಂಗ್, ಗ್ರಾಫಿಕ್ ವಿನ್ಯಾಸ ಅಥವಾ ಬರವಣಿಗೆಯನ್ನು ಕಲಿಯುತ್ತಿದ್ದರೆ ನೀವು ಉತ್ಕೃಷ್ಟರಾಗುತ್ತೀರಿ. ನಿಮ್ಮ ಕುತೂಹಲವು ಈಗ ಅಪರಿಮಿತವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವಿದ್ಯಾರ್ಥಿಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಅಡೆತಡೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಟ್ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ದೈಹಿಕ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಪರಿಹಾರವನ್ನು ಅನುಸರಿಸಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಬಂದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ವಿಷ್ಣುವನ್ನು ಆರಾಧಿಸಿ. ಗುರು ನಿಮ್ಮ ಅಧಿಪತಿ. ಓಂ ನಮಃ ಭಗವತೆ ವಾಸುದೇವಾಯ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ಆದಷ್ಟು ಕನಿಷ್ಠ 11 ಬಾರಿ, 21 ಬಾರಿ, 108 ಬಾರಿ ಕೂಡ ಪಠಿಸಬಹುದು. ನಿಮ್ಮ ಅನುಗುಣಕ್ಕೆ ತಕ್ಕಂತೆ 7ನೇ ಮನೆಯಲ್ಲಿ ಗುರುವಿನ ಸಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತವೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಅಪ್ ಮಾಡಿ ಒಳಿತಾಗಲಿದೆ. ಇನ್ನು ಪ್ರತಿದಿನ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಏಕಾಗ್ರತೆ, ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ. ತಿಂಗಳ ಕೊನೆಯಲ್ಲಿ ಮಂಗಳ ಗ್ರಹವು ರಾಹು ಜೊತೆ 3ನೇ ಮನೆಯಲ್ಲಿ ಸೇರುವುದರಿಂದ ಒಡ ಹುಟ್ಟಿದವರೊಂದಿಗಿನ ಸಂಘರ್ಷಣೆಯನ್ನು ತಪ್ಪಿಸಲು ಮತ್ತು ನಿಮ್ಮ ಧೈರ್ಯವು ರಚನಾತ್ಮಕವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಮಂಗಳವಾರದಿಂದ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಒಳಿತಾಗಲಿದೆ. ಪ್ರತಿ ಮಂಗಳವಾರ ಪಠಿಸಬಹುದು. ಇನ್ನು ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನು ಹೇಳುವುದು. ಶನಿ ದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳು, ಕಪ್ಪು ವಸ್ತುಗಳನ್ನು ಬಡವರಿಗೆ, ನಿರ್ಗತಿಕರಿಗೆ, ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ ಒಳಿತಾಗಲಿದೆ. ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇದರ ಜೊತೆಗೆ ಶನಿವಾರದ ದಿನ ಪುಸ್ತಕಗಳನ್ನು ದಾನ ಮಾಡಿ. ಅಂದರೆ ವಿದ್ಯಾರ್ಥಿಗಳಿಗೆ ಲೇಖನಿ, ಬ್ಯಾಗ್, ಪೆನ್ನು, ಪೆನ್ಸಿಲ್, ರಬ್ಬರ್ ಈ ರೀತಿ ಸ್ನೇಹಿತರೆ ದಾನ ಮಾಡುವುದರಿಂದ ನಿಮಗೆ ವಿದ್ಯಾಭಿವೃದ್ಧಿ ಆಗಲಿದೆ, ಏಕಾಗ್ರತೆ ಹೆಚ್ಚಾಗಲಿದೆ, ಆಸಕ್ತಿ ಹೆಚ್ಚಾಗಲಿದೆ. 3ನೇ ಮನೆ ಸಂವಹನ ಮತ್ತು ಬರವಣಿಗೆಯನ್ನು ನಿಯಂತ್ರಿಸುವುದರಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತು ಲೇಖನಿ ಸಾಮಗ್ರಿಗಳನ್ನು ದಾನ ಮಾಡುವುದು ನಿಮ್ಮ ವೃತ್ತಿ ಜೀವನಕ್ಕೆ ಒಳ್ಳೆಯ ಅದೃಷ್ಟವನ್ನು ತರಲಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ತಿಳಿಸಿರುವಂತಹ ಪರಿಹಾರ 3ನೇ ಮನೆಯ ಧೈರ್ಯವನ್ನು ಬಳಸಿಕೊಳ್ಳಲು ಮತ್ತು ಶನಿಯ ದೇಶೀಯ ಒತ್ತಡವನ್ನು ಕಡಿಮೆ ಮಾಡಲು ಧನುರಾಶಿಯವರು ಈ ಪರಿಹಾರವನ್ನು ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ
ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.